cold bones. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮುಂಜೆ ಮಾತಾಡ್ತಿರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ, ಇದು ತೋಟಗೆರೆ ತೋಟಗೆರೆ ಅನ್ನೋ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಅಪಾರ್ಟ್ಮೆಂಟ್ ಇದು. ರಾಜೀವ್ ಗಾಂಧಿ ವಸತಿ ನಿಗಮದ್ದು ಮತ್ತು 1,00,000 ಬಹುಮಹಡಿ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡದ್ದು ತೋಟಗೆರೆ ಅಂತ ಅನ್ನೋ ಜಾಗದಲ್ಲಿ ಆಲ್ರೆಡಿ ಇದು ಕಟ್ತಾಯಿದ್ದಾರೆ. ಅಲ್ಲಿಗೆ ಇವತ್ತು ಹೋಗಿದ್ದೆ ನೋಡ್ಕೊಬರೋಕ್ಕೆ. ನೋಡಿ ಈ ಥರ ಇದೆ. ಇಲ್ಲೂ ಕೂಡ ಎಲ್ಲ ರೆಡಿಯಾಗಿದೆ, ಪೂರ್ತಿ ಫಿನಿಶಿಂಗ್ ಹಂತಕ್ಕೆ ಬಂದಿದೆ. ಬಟ್ ಪಕ್ಕದಲ್ಲಿ ಇವ್ರೂ ಕೂಡ ಪಾಯ ಹಾಕಿದ್ದಾರೆ. ನೋಡಿ ಅಲ್ಲಿ ಪಕ್ಕದಲ್ಲಿ ಏನು ಕಾಣ್ತಾ ಇದೆ, ಅದು ಪಕ್ಕದಲ್ಲಿ ಕಟ್ಟೋಕ್ಕೆ ಮತ್ತೆ ಪಾಯ ಹಾಕಿದ್ದಾರೆ. ಬಟ್ ಇಲ್ಲಿ ಇವ್ರದ್ದೇನಪ್ಪ ಅಂದರೆ ಫಸ್ಟ್ ಏನಿದೆ ಅದು ಮುಗಿಸ್ತಾ ಇದ್ದಾರೆ. ಇದು ನೋಡಿ ಇಲ್ಲಿ ಇದೆಲ್ಲ, ಇದು ಪಾಯ ಅಂದ್ಕೊಂಡೆ, ಅದ್ರ ಪಕ್ಕದಲ್ಲಿರೋದು ಪಾಯ. ಇದು ನೀರು ಟ್ಯಾಂಕಿ ಅಂತೆ. ಇದು ನೀರು ಟ್ಯಾಂಕಿ, ಇಲ್ಲಿಗೆ ನೀರು ಸಪ್ಲೈ ಮಾಡೋಕ್ಕೆ ಅದನ್ನು ಟ್ಯಾಂಕನ್ನು ಕಟ್ಟಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಪಾಯ ಹಾಕಿದಾರಂತೆ. ಅದೊಂದು ನೀರು ಟ್ಯಾಂಕಂದೊಂದು ಪಾಯ. ನೋಡಿ ಈ ಥರ ಫಿನಿಶಿಂಗ್ ಆಗಿದೆ. ಪೇಂಟ್ ಗೀಂಟ್ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ, ಮತ್ತು ಪ್ಲಮ್ಮಿಂಗ್ ಕೆಲಸ ಎಲ್ಲ ಆಗಿದೆ. ಇವ್ರು ಯಾರೋ ಬರ್ತಾಯಿದ್ದಾರೆ ನೋಡಿ, ಇವ್ರೂ ಕೂಡ ಇಲ್ಲೇ ಬುಕ್ ಮಾಡಿದಾರಂತೆ. ಅವರು ನನ್ನನ್ನು ಮಾತಾಡಿಸಿ ಕೇಳಿದ್ರು, ಸರ್ ನಿಮ್ಮದು ಬುಕ್ ಆಗಿದೆಯಾ ಅಂತ. ಹ್ಞೂ ಸರ್ ಆಗಿದೆ ಅಂತ ಎಲ್ಲ ಅವ್ರಿಗೆ ಡೀಟೇಲ್ ಹೇಳಿದೆ. ಅವರೂ ಪಾಪ ಫಸ್ಟು ಒಂದು 2 ವರ್ಷದಿಂದ ಹಾಕಿ ಕಾಯ್ತಾಯಿದ್ದೀನಿ ಸರ್, 1,00,000 ರೂಪಾಯಿ ಡೆಪಾಸಿಟ್ ಮಾಡಿದ್ದೀನಿ ಸರ್ ಅಂತೆಲ್ಲ ಹೇಳಿದ್ರು ನನಗೆ. ನಾನು ಸ್ವಲ್ಪ ಇನ್ನೊಂದು 6 ತಿಂಗಳು ವೆಯ್ಟ್ ಮಾಡಿ ಸರ್ ಸಿಗುತ್ತೆ ಮನೆ ಅಂತ ಅಂದೆ. ಪಾಪ ಅವರು ಸೆಕ್ಯೂರಿಟಿ ಕೆಲಸ ಅಂತ ಮಾಡೋದು. 2 ಮಕ್ಕಳಿದ್ದಾರಂತೆ, ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಅವರು ಹೆಬ್ಬಾಳದವರಂತೆ. ಹೆಬ್ಬಾಳದಿಂದ ಬಂದಿದ್ದೀನಿ ಸರ್ ಅಂತ ಅಂದರು. ಇನ್ನೊಂದು 6 ತಿಂಗಳು ವರ್ಷ ವೆಯ್ಟ್ ಮಾಡಿ ಸರ್, ಎಲ್ಲ ಪೂರ್ತಿ ರೆಡಿಯಾಗಿಬಿಡ್ತದೆ ಮನೆ ಅಂತ ಹೇಳಿದೆ ನಾನು. ಅವರು ಯಾವಾಗ ಕೊಡ್ತಾರೆ ಸರ್, ಇವಾಗ ಈ ನೆಕ್ಸ್ಟ್ ತಿಂಗಳು 3 ತಿಂಗಳು ಅಂತ ಹೇಳ್ತಾನೆ ಇದ್ದಾರೆ. ಏನು ಮಾಡೋದು ಸರ್ ಅಂದರು. ನಾನು ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೇನು ತೊಂದರೆ, ಇನ್ನೇನೆಲ್ಲ ಆಲ್ರೆಡಿ ಕಟ್ಟಿದ್ದಾರೆ. ಇಷ್ಟು ದಿನವೇ ಬಾಡಿಗೆ ಮನೇಲಿ ಇದ್ದೀವಂತೆ, ಇನ್ನು ಸ್ವಲ್ಪ ದಿನ ಇರೋಕ್ಕೇನು ತೊಂದರೆ ಇಲ್ಲ, ಇರಿ ಸರ್ ಅಂತ ಹೇಳಿದೆ ಅವ್ರಿಗೆ ಅಂತ ಹೇಳ್ತಾ. ನೋಡಿ ಇದು ಮನೆ ಒಳಗಡೆ ಹೋಗಿದ್ದೀನಿ. ಬಟ್ ಇಲ್ಲಿ ನನಗೆ ಏನಪ್ಪ ಒಂದು ಎಕ್ಸ್ಟ್ರಾ ಫೀಲಿಂಗ್ ಏನಪ್ಪ ಬಂತು ಅಂದರೆ, ಅಲ್ಲಿ ಏನು ಮನೆಗಳು ಕಟ್ಟಿದ್ದಾರೆ, ಅಗ್ರಹಾರ ಪಾಳ್ಯ ಆಗ್ಬೋದು ಅಥವಾ ಇನ್ನೊಂದು ಯಾವುದಪ್ಪ ಕುಕ್ಕನಹಳ್ಳಿ ಆಗ್ಬೋದು, ಅಲ್ಲೇನು ಮನೆ ಕಟ್ಟಿದ್ದಾರೆ ಅಲ್ಲಿ ಎರಡೂ ಒಂದೇ ಥರ ಕಾಣಿಸ್ತಿತ್ತು ಕಟ್ಟಿರೋದು ಮನೆಗಳು. ಬಟ್ ಇಲ್ಲಿ ಮಾತ್ರ ಇಲ್ಲಿ ಬೇರೆ ಥರನೇ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಮನೆಗಳು, ಇಲ್ಲಿ ಬೇರೆ ಥರನೇ ಕಟ್ಟಿದ್ದಾರೆ. ಆಮೇಲೆ ಮನೆ ಒಳಗೆ ತೋರಿಸ್ತೀನಿ, ಮನೆ ಒಳಗಡೆನೂ ಹೋದೆ ನಾನು. ಬಟ್ ಅಲ್ಲಿ ಇರ್ತಕ್ಕಂಥ ಡೋರ್ ಆಗ್ಬೋದು, ಕಿಟಕಿ ಆಗ್ಬೋದು, ಪ್ರತಿಯೊಂದು ಕೂಡ ತುಂಬ ದೊಡ್ಡದಿದೆ. ಏನಕ್ಕಪ್ಪ ಅಂತಂದರೆ, ಅದು ನಾನು ಹೇಳಿದ್ನಲ್ಲ, ಅವರು ಕನ್ಸ್ಟ್ರಕ್ಷನ್ ಕಂಪ್ನಿ ಕೊಟ್ಟಿದ್ದಾರಲ್ಲ, ಇದು ಬೇರೆ ಕಂಪ್ನಿ ಕೊಟ್ಟಿದ್ದಾರೆ. ಬೇರೆ ಕಂಪ್ನಿ ಕೊಟ್ಟಿರೋದ್ರಿಂದ ನೋಡಿ, ಇಲ್ಲಿ ನೋಡಿ ಇವರು ಈ ಥರ ಮಾಡಿದ್ದಾರೆ ಗೇಟ್ ಒಳಗಡೆ ಹೋಗೋಕ್ಕೆ. ನೋಡಿ ಅವ್ರು ಎಷ್ಟು ಚಿಕ್ಕದಾಗಿ ಮಾಡಿದ್ದಾರೆ ಒಳಗಡೆ ಹೋಗೋಕ್ಕೆ. ಬಟ್ ಇವ್ರು ಆ ಥರ ಮಾಡಿಲ್ಲ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಮತ್ತು ಮನೆಗಳು ಅಷ್ಟೇ ತುಂಬ ಫಿನಿಶಿಂಗ್ ಚೆನ್ನಾಗಿದೆ. ಜೊತೆಗೆ ಡೋರ್ಗಳು ಕೂಡ ತುಂಬ ಅಗಲವಾಗಿದ್ದಾವೆ. ಫ್ರಂಟ್ ಡೋರೇ ಆಗಲಿ, ಒಳಗಡೆ ಮೇನ್ ಡೋರೇ ಆಗಲಿ, ಅಥವಾ ಒಳಗಡೆ ರೂಮ್ ಡೋರ್ಗಳೇ ಆಗಲಿ, ಎಲ್ಲ ಕೂಡ ದೊಡ್ಡದಾಗೇ ಇದೆ. ನಾನು ನೋಡ್ಬಿಟ್ಟು ಆಶ್ಚರ್ಯಪಟ್ಬಿಟ್ಟೆ. ನೋಡಿ ಇವರೇ ನನ್ನ ಜೊತೆ ಬಂದು ಮಾತುಕತೆ ಆಡಿದವರು. ಅವರು ಪಾಪ ಬಂದು ನನ್ನ ಜೊತೆ ನೋಡಿದ್ರು ಎಲ್ಲ. ನೋಡಿ ಇಷ್ಟು ದೊಡ್ಡ ಡೋರ್ ಅಲ್ಲಿ ಇಲ್ಲಿಕ್ಕೆ ಇಲ್ಲ. ಆಮೇಲೆ ನೋಡಿ ಅಲ್ಲಿ ಓಪನ್ ಸ್ಪೇಸ್ ನೋಡಿ, ಈಚೆ ಕಡೆ ಹೊರಗಡೆ ಹೋಗೋಕ್ಕೆ ಓಪನ್ ಸ್ಪೇಸ್ ತುಂಬ ದೊಡ್ಡದಿದೆ. ಬಟ್ ಇಲ್ಲಿ ಬೇರೆ ಕಡೆ ಈ ಥರ ಓಪನ್ ಸ್ಪೇಸ್ ಇಲ್ಲ. ಬಟ್ ಈ ಮನೆಗಳಲ್ಲಿ, ತೋಟಗೆರೆಯಲ್ಲಿ ಇರೋ ಮನೆಗಳಲ್ಲಿ ಈ ಥರ ಫಿನಿಶಿಂಗ್ ಇದೆ. ನೋಡಿ ಎಷ್ಟು ಫಿನಿಶಿಂಗ್ ಇದೆ. ಈ ಫಿನಿಶಿಂಗು ನಮಗೆ ಬೇರೆ ಕುಕ್ಕನಹಳ್ಳಿಲೇ ಆಗ್ಬೋದು ಅಥವಾ ಅಗ್ರಹಾರ ಪಾಳ್ಯದಲ್ಲೇ ಆಗ್ಬೋದು, ಈ ಫಿನಿಶಿಂಗು ಕಾಣಲಿಲ್ಲ. ಬಟ್ ಇಲ್ಲಿ ಮನೆಗಳು ತುಂಬ ಫಿನಿಶಿಂಗಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ವಲ್ಪ ವರ್ಕ್ ಬಾಕಿ ಇದೆ. ಎಲೆಕ್ಟ್ರಿಕಲ್ ಐಟಮ್ಮು ಫಿಟ್ ಮಾಡಿಲ್ಲ. ಮತ್ತು ಕಿಟಕಿಗಳು ನೋಡಿ, ಕಿಟಕಿಗಳು ಅಲ್ಲಿ ಎಷ್ಟು ಚಿಕ್ಕದಾಗಿ ಅಟ್ಯಾಚ್ ಮಾಡಿದ್ದಾರೆ. ಬಟ್ ಇಲ್ಲಿ ಅಲ್ಲೇನಿದೆ ಅದಕ್ಕಿಂತ ಒಂದು ಕಾಲು ಭಾಗ ದೊಡ್ಡ ಕಿಟಕಿಗಳು, ದೊಡ್ಡ ಬಾಗಿಲುಗಳನ್ನೇ ಫಿಟ್ ಮಾಡಿದ್ದಾರೆ. ಇದೊಂಥರ ನನಗೆ ಬೇರೆ ಥರನೇ ಫೀಲಿಂಗ್ ಆಯಿತು ಮನೆ. ಬಟ್ ಅದೇ ಸೇಮ್ ಸ್ಕ್ವೇರ್ ಫೀಟ್ ಮನೆಯೇ. ಬಟ್ ಮಾಡಿರೋ ಕೆಲಸ ಬೇರೆ ರೀತಿ ಮಾಡಿದ್ದಾರೆ. ಮತ್ತು ಎಲ್ಲ ಡೋರೆಲ್ಲ ದೊಡ್ಡದಾಗಿ ತುಂಬ ದೊಡ್ಡದಾಗಿ ಹಾಕಿದ್ದಾರೆ. ನೋಡೋಣ, ಇದು ಟಾಯ್ಲೆಟು, ಅದೊಂದು ರೂಮು. ಫಸ್ಟ್ ಏನು ತೋರಿಸ್ತಾ ಅದು ರೂಮು, ಇದು ಸ್ನಾನದ ಮನೆ, ಅದೊಂದು ಟಾಯ್ಲೆಟು, ಇದೊಂದು ಹಾಲು. ನೋಡಿ ಇದೊಂದು ಹಾಲಿದೆ. ಅಡುಗೆ ಮನೆ ಇಲ್ಲಿ ಪಕ್ಕದಲ್ಲೇ ಇದೆ ನೋಡಿ, ಇದಕ್ಕೊಂಥರ ಇದೆ. ಅದಕ್ಕೆ ಒಂದು ಸೈಡು ಎದುರುಗಡೆ ಇದೆ, ಎದುರುಗಡೆ ಇದೆ, ಇದರಲ್ಲಿ ಪಕ್ಕದಲ್ಲೇ ಇದೆ ಅಡುಗೆ ಮನೆ. ನೋಡಿ ಇದು ಡೋರು, ಮೇನ್ ಡೋರು. ಆ ಮೇನ್ ಡೋರ್ ಪಕ್ಕದಲ್ಲೇ ಅಡುಗೆ ಮನೆ ಮಾಡಿದ್ದಾರೆ. ಅವರು ಪಾಪ ನನ್ನ ಜೊತೆ ಬಂದಿದ್ದವರು, ಅವರು ನೋಡ್ಕೊಂಡು ನನ್ನ ಜೊತೆ ಮಾತಾಡ್ಕೊಂಡೇ ಬಂದರು ಸ್ವಲ್ಪ ಹೊತ್ತು. ನೋಡಿ ಇದು ನೆಕ್ಸ್ಟ್ ಮನೆ. ಎಲ್ಲ ಮನೆಗಳು ಅದೇ ಥರನೇ, ತುಂಬ ದೊಡ್ಡ ಮನೆಗಳು. ಆಮೇಲೆ ಮೆಟ್ಲುಗಳು ನೋಡಿ, ಮೆಟ್ಲುಗಳು ಸ್ವಲ್ಪ ಚಿಕ್ಕದಾಯಿತು. ಬಟ್ ಅಲ್ಲಿ ಕುಕ್ಕನಹಳ್ಳಿ, ಅಗ್ರಹಾರ ಪಾಳ್ಯ
ಅವಕ್ಕೋಸ್ಕರ ಇದೊಂದು ಸ್ವಲ್ಪ ಮೆಟ್ಲು ಚಿಕ್ಕದೆ. ಬಟ್ ಅವ್ರು ಮೆಟ್ಲು ಚಿಕ್ಕ ಮಾಡಿದ್ದಾರೆ, ಬಟ್ ಮನೆಗಳು ದೊಡ್ಡದು ಮಾಡಿದ್ದಾರೆ. ಅವರು ಮೆಟ್ಲು ದೊಡ್ಡದು ಮಾಡವ್ರೆ, ಮನೆಗಳು ಸ್ವಲ್ಪ ಚಿಕ್ಕದು ಮಾಡಿದ್ದಾರೆ. ಆ ರೀತಿ ಆಯಿತು. ಮೆಟ್ಲುಗಳು ಚಿಕ್ಕದಿದ್ರು ಪರವಾಗಿಲ್ಲ, ಬಟ್ ಮನೆಗಳು ದೊಡ್ಡದಿದ್ರೆ ಸರಿ ಅಲ್ವ ಇರೋರು ಜನ ಕೆಳಗೆ. ಹಾಗಾಗಿ ಇದು ಮೇಲ್ಗಡೆನೂ ಹತ್ತೋದ್ವಿ. ಮೇಲ್ಗಡೆನೂ ಹತ್ತೋಗಿ ಅಲ್ಲೂ ಕೂಡ ನೋಡಿದ್ವಿ ಮನೆಗಳು. ನೋಡಿ ಮನೆಗಳು ಹೆಂಗಿದೆ, ಪಕ್ಕ ಎರಡೇ ಇರೋದು ಮನೆ. ನೋಡಿ ಇದೊಂದು ಮನೆ ಮತ್ತು ಇದೊಂದು ಮನೆ, ಪಕ್ಕನೇ ಮನೆ. ಅಲ್ಲಿ ಹಂಗಲ್ಲ, ಪಕ್ಕ ಈ ಥರ ಡೋರ್ಗಳೇ ಇಲ್ಲ. ಅಲ್ಲಿ ಉದ್ದಕ್ಕೂ ಇದ್ದಾವೆ, ದೂರಕ್ಕಿದ್ದಾವೆ. ಅಲ್ಲಿ ನೋಡೋದಲ್ಲ, ಉದ್ದಕ್ಕೂ ಇದ್ದಾವೆ, ಬಟ್ ದೂರಕ್ಕೆ ಒಂದೊಂದು ಬಾಗಿಲಿದ್ದಾವೆ. ಬಟ್ ಇಲ್ಲಿ ಹಂಗಲ್ಲ, ಒಂದೊಂದು ಸೈಡ್ಗೆ ಎರಡೆರಡು ಮನೆ ಕಟ್ಟಿದ್ದಾರೆ. ಒಂದೊಂದು ಸೈಡ್ಗೆ ಎರಡೆರಡು ಮನೆ ಕಟ್ಬಿಟ್ಟು ಪಕ್ಕದಲ್ಲೇ ಬಾಗಿಲಿಟ್ಟಿದ್ದಾರೆ. ನೆಕ್ಸ್ಟು ಅದು ಪಕ್ಕದಾದ್ಮೇಲೆ ಮತ್ತೆ ಸ್ಪೇಸು. ಎರಡು ಮನೆ ಯಾವಾಗ ಆಗುತ್ತೆ, ಎರಡು ಮನೆ ಆದಮೇಲೆ ಮತ್ತೆ ಸ್ಪೇಸ್ ಕೊಟ್ಬಿಟ್ಟು, ಗ್ಯಾಪ್ ಕೊಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೆರಡು ಮನೆ ಕಟ್ಟಿದ್ದಾರೆ. ಅಂದರೆ ಜೊತೆ ಮನೆಗಳು ಕಟ್ಟಿದ್ದಾರೆ ಇವರು. ಅಂದರೆ ಎರಡು ಮನೆ ಆದ ತಕ್ಷಣವೇ ಗ್ಯಾಪು, ಮತ್ತೆ ಎರಡು ಮನೆ, ಮತ್ತೆ ಗ್ಯಾಪು, ಮತ್ತೆ ಎರಡು ಮನೆ, ಮತ್ತೆ ಗ್ಯಾಪು, ಆ ಥರ ಮನೆಗಳು ಕಟ್ಕೊಂಡೋಗಿದ್ದಾರೆ. ಇವು ನನಗೆ ತೋಟಗೆರೆ ಮನೆಗಳು ಸ್ವಲ್ಪ ಚೆನ್ನಾಗಿ ಹಿಡಿಸ್ತು. ಯಾಕೆಂದರೆ ತುಂಬ ದೊಡ್ಡದಾಗೂ ಕಾಣಿಸ್ತಾ ಇತ್ತು ಮತ್ತು ಫಿನಿಶಿಂಗು ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಹಾಗಾಗಿ ಈ ಮನೆಗಳು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅನ್ನಿಸ್ತು. ಹಾಗಾಗಿ ನೋಡಿ ಎಲ್ಲ ಮನೆಗಳು ಸೇಮ್ ಒಂದೇ ಥರ. ನೋಡಿ ಇದೆರಡು ಮನೆ ಜೊತೆ, ಪಕ್ಕ ಎದುರುಗಡೆ ಎರಡು ಮನೆ ಜೊತೆ, ಹಿಂಗೆ ಜೊತೆ ಎರಡೆರಡು ಮನೆ ಕಟ್ಟಿದ್ದಾರೆ. ಬಟ್ ಚೆನ್ನಾಗಿದ್ದಾವೆ. ನೋಡೋಣ ಏನು ಮಾಡ್ತಾರೆ ಅಂತ. ಇದು ಲಾಸ್ಟಲ್ಲಿ ನೋಡ್ಕೊಂಡು ಈಚೆಗೆ ಬಂದೆ.